ಹಾಯ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರ ಬಾಳಲ್ಲಿ ಸಂತಸ ತರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಬೇಗ ಅಂದರೆ ಎದ್ದಿದ್ದು 6 ಗಂಟೆಗೆ. ಆದರೆ ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ 8 ಗಂಟೆ 7:15 ಆಗೋಯಿತು. ಮಕ್ಕಳಿಗೆಲ್ಲ ಟಿಫನ್ ಪ್ಯಾಕ್ ಮಾಡಬೇಕಿತ್ತಲ್ಲ, ಅದರಿಂದ ನಾನು ಕೂಡ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಮೊದಲನೇದಾಗಿ ಬಾಗಿಲು ತೊಳೆದು ಮುಗೀತು ಅಂತಂದರೆ ಎಲ್ಲ ಮುಗಿಯುತ್ತೆ. ಪೂಜೆ ಕೆಲಸ ಅಂತೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದರಿಂದ ಫೋಟೋಸ್ ಹಾಕ್ತಾಯಿದ್ದೀನಿ ಅಷ್ಟೇ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಿ ಈ ವರ್ಷ ಸ್ಟಾರ್ಟ್ ಮಾಡಬೇಕು, ಹೊಸ್ದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದೆಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇವತ್ತು ನಾನ್ ವೆಜ್ ಅಂತ ಅಂದರೆ ಬುಧವಾರ ಬಿದ್ದಿದ್ದರಿಂದ ನಾನ್ ವೆಜ್ ಆರಾಮ್ಸೆಯಾಗಿ ಮಾಡ್ಬೋದು. ಅದರಿಂದ ಯಾವುದೇ ರೀತಿ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಇಂಥದ್ದು ಮಾಡಬೇಕು ಅಂಥದ್ದು ಮಾಡಬೇಕು ಅಂತ. ಆದರೆ ನಾನು ಯೂಶ್ವಲಿ ಮಟನ್ ಅಷ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದರಿಂದ ಮನೆಯವ್ರಿಗೆ ಅಂತ ಫಿಶ್ ತಂದಿದ್ರು. ನನಗೆ ಅಂತ ನಾನು ಯಾವಾಗಲೂ ಜಾಸ್ತಿ ಚಿಕನ್ನೇ ಲೈಕ್ ಮಾಡೋದು, ಮಟನ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದರಿಂದ ಫಿಶ್ ತಂದಿದ್ರು. ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮೊದಲನೇದಾಗಿ ಮಕ್ಕಳಿಗೆ ಕಬಾಬ್ ಅಂದರೆ ಇಷ್ಟ ಆಗುತ್ತೆ ಅಂತ ಕಬಾಬ್ ಕೂಡ ನೆನೆಸಿಟ್ಬಿಡೋಣ, ಫಸ್ಟ್ ಅದು ನೆಂದು ಬಿಟ್ಟರೆ ಸರಿ ಅಂತ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಕಬಾಬ್ ಪೌಡ್ರ್ ಆಗಿರ್ಬೋದು, ಚಿಕನ್ ಮಸಾಲೆ ಆಗಿರ್ಬೋದು, ಅದು ಖಾಲಿಯಾಗಿತ್ತು. ಅದಕ್ಕೆ ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ಹೊರಗಡೆಯಿಂದ ತರಿಸಿ ನಾನು ಹಾಕೋದು ರೇರು, ಅಷ್ಟು ಹೊರಗಡೆ ಅದನ್ನು ಬಳಸೋಕ್ಕೆ ಹೋಗಲ್ಲ, ಮನೆಯಲ್ಲೇ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಎಲ್ಲ ಹೊಸ ವರ್ಷ ಮುಗಿದ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದರಿಂದ ತೇಜು ಕಬಾಬ್ ಪೌಡರ್ನ ತರಿಸಿ ಕಲಸಿ ಎತ್ತಿಟ್ಟೆ. ಮತ್ತು ಚಿಕನ್ ಸಾರು ಮಾಡೋಣ ಅಂತ ಅಂದ್ಕೊಂಡೆ, ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ. ಏನಕ್ಕೆಂದರೆ ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಟೈಮು ಹತ್ತತ್ರ 1:30 ಆಗೇ ಹೋಗಿತ್ತು. ಮಾವನವ್ರಿಗೆ 2:30 ಅಷ್ಟರಲ್ಲಿ ಊಟ ಕೊಡಬೇಕಿತ್ತು. ಅದರಿಂದ ಬೇಗ ಬೇಗ ಕ್ವಿಕ್ಕಾಗಿ ಮಾಡಬೇಕು ಅಂತ ಬೇಗನೆ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು, ಸಣ್ಣಗೆ ಕಟ್ ಮಾಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 kg ಚಿಕನಲ್ಲಿ ಸಾರು ಮಾಡೋಕ್ಕೆ ಅಂತ ಒಂದು ಅರ್ಧ kg ಅಥವಾ 3/4 kg ಚಿಕನ್ನ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಫ್ರೈ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಚಿಕನ್ ಫ್ರೈ. ಅದನ್ನು ಕೂಡ ಪಕ್ಕದಲ್ಲೇ ಬೇಯಕ್ಕಿಟ್ಟೆ, ಬೇಗ ಆಗಲಿ ಅಂತ. ಇನ್ನು ಸಾರು ನೀರೆಲ್ಲ ಸುಂಡಷ್ಟರಲ್ಲಿ ಇದು ಕೂಡ ನೀರು ಸುಂಡುತ್ತೆ. ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ, ಅರಿಶಿನ, ರುಚಿ ಮತ್ತು ಚಿಕನ್ ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ಇಲ್ಲಿ ಸಾರಿಗೆ ನಾನು ಏನು ಹಾಕ್ಕೊತಾ ಇದ್ದೀನಿ ಅಂತ ಅಂದರೆ, ಒಂದು 4 ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. 3/4 kgಗೆ 4 ಈರುಳ್ಳಿ ಜಾಸ್ತಿನೇ ಆಗುತ್ತೆ. ಸಣ್ಣ ಈರುಳ್ಳಿ ಆಗಿರೋದ್ರಿಂದ ನಾನು 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದು ಮತ್ತು ಮಟನ್ ಸಾರು ಪೌಡರ್ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದು ಐಟಮ್ಸ್ ಇಷ್ಟೇ. ಅರಿಶಿನ, ಈರುಳ್ಳಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಕೊತ್ತಂಬರಿ ಆಗಿರ್ಬೋದು, ನಾನು ಏನೇನೋ ಹಾಕ್ಕೊತಾ ಇಲ್ಲ. ಇಲ್ಲಿ 2 ಸ್ಪೂನ್ ಮಟನ್ ಸಾರು ಪೌಡರ್ ಮತ್ತು ಒಂದು 3 - 4 ಈರುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ನೀಟಾಗಿ ಗ್ರೈಂಡ್ ಆಗಬೇಕು ಈ ರೀತಿ. ನೆಕ್ಸ್ಟು ಇಲ್ಲಿ ನೀರು ಕೂಡ ಸುಂಡಿತ್ತು, ನೀವು ನೋಡ್ತಾ ಇರ್ಬೋದು. ಸುತ್ತಲೂ ಎಣ್ಣೆ ಬಿಟ್ಟಿತ್ತು. ಇದನ್ನು ಅರಿಶಿನ ಈರುಳ್ಳಿ ಅಂತಲೇ ಹೇಳ್ತೀವಿ, ಇಲ್ಲ ಖಾರದ ನೀರು ಅಂತಲೂ ಕೂಡ ಹೇಳ್ಬೋದು. ಖಾರದ ನೀರು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಮಳ್ಳು ಬರೋವರೆಗೂ ಕುದಿಸ್ಕೊಬೇಕು. ಅದಾದಮೇಲೆ ಇಲ್ಲಿ ಚಿಕನ್ ಕೂಡ ಫ್ರೈ ಆಗಿತ್ತು. ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಬೋದು. ಕರಿಬೇವು ಇಲ್ಲದೇ ಇರೋ ಕಾರಣದಿಂದ ನಾನು ಹಾಕ್ಕೊಂಡಿಲ್ಲ. ಯೂಶ್ವಲಿ ಮಟನ್ ಮಾಡೋದಕ್ಕೆ ಕರಿಬೇವು ಹಾಕೋದ್ರಿಂದ ಫ್ಲೇವರೇ ಚೇಂಜ್ ಆಗುತ್ತೆ. ಮಟನ್ದ ಕುರ್ಮಾ ಆಗಿರ್ಬೋದು ಅಥವಾ ಚಿಕನ್ ಮಸಾಲೆಗಳಾಗಿರ್ಬೋದು, ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಅದ್ರ ಫ್ಲೇವರೇ ಚೇಂಜ್ ಇರುತ್ತೆ. ಇನ್ನು ಒಂದು ಟೊಮೆಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುರಿದಿಟ್ಕೊಂಡಿರೋ ಚಿಕನ್ನು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಹುರಿದಿಟ್ಕೊಬೇಕು ಅಂದರೆ ಹಸಿ ಸ್ಮೆಲ್ ಇರುತ್ತೆ, ಅದರಿಂದ ಹುರಿದಿಟ್ಕೊಂಡಾಗ ಯಾವುದೇ ರೀತಿ ಹಸಿ ಸ್ಮೆಲ್ ಇರಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು ಮಸಾಲೆ ಪೌಡರ್ ಹಾಕ್ಕೊತಾ ಇದ್ದೀನಿ, ಚಿಕನ್ ಮಸಾಲೆ ಪೌಡರು. ನೀಟಾಗಿ ಅದು ಫ್ರೈ ಆಗೋಕ್ಕೆ ಬಿಟ್ಟು ಸಾರಿಗೆ ಸ್ವಲ್ಪ ಕಾಯಿ ಹಾಕಿ ರುಬ್ಕೊಬೇಕು. ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಕಾಯಿ ಹಾಕ್ಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ. ಕಡಲೆ ಅಥವಾ ಗಸಗಸೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೂ ಸಾಕು. ನಾನಿಲ್ಲಿ ಕಡಲೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಡಲೆ. ಕೆಲವು ಸಲ ಕಾಯಿ ಕಮ್ಮಿ ಹಾಕೋದ್ರಿಂದ ಸಾರು ತೆಳು ಬರುತ್ತೆ, ಅದರಿಂದ ಸ್ವಲ್ಪ ಕಡಲೆ ಹಾಕಿದ್ರೆ ಗಟ್ಟಿ ಬರುತ್ತೆ. ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇನ್ನಿಲ್ಲೂ ಕೂಡ ಒಂದು ಕುದಿ ಬಂದಿತ್ತು. ಗ್ರೈಂಡ್ ಮಾಡ್ಕೊಂಡಿದ್ದು ಕಾಯಿ, ಹಾಲು ಕೂಡ ಹಾಕ್ಕೊತಾ ಇದ್ದೀನಿ. ಬರೀ ಕಾಯಿ ಕಡಲೆ ಅಷ್ಟೇ. ಎಷ್ಟು ಬೇಕಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ನೀರು ಹಾಕ್ಕೊಂಡ್ರೆ ಸಾರು ಕೂಡ ರೆಡಿ ಆಗೋಗ್ಬಿಡುತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಹೆಚ್ಚು ಮಸಾಲೆ ಆಗಿರ್ಬೋದು, ಚಕ್ಕೆ ಲವಂಗ ಪೌಡರ್ ಆಗಿರ್ಬೋದು, ನಾನು ಯಾವುದನ್ನು ಬಳಸಿಲ್ಲ. ಸಿಂಪಲ್ಲಾಗೇ ಮಾಡ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇಲ್ಲಿ ಚಿಕನ್ ಕೂಡ ಫ್ರೈ ಆಗಿತ್ತು. ಇನ್ನು ಫಿಶ್ ತವಾ ಫ್ರೈಗೆ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಚಿಕನ್ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. 1ರಿಂದ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲ ಸ್ವಲ್ಪ ಖಾರ ಇರಲಿ ಅಂತ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಖಾರ ಇರಲಿ ಅಂತ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ, ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ 3 kg ಫಿಶ್ ಇದ್ದಿದ್ದರಿಂದ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ರುಚಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆ ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀನಿ. ಈ ಒಂದು ಮಸಾಲೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ನಿಂಬೆಹಣ್ಣು ಕೂಡ ಹಾಕ್ಕೊಬೋದು, ಇಲ್ಲ ಹುಣಸೆ ರಸ ಕೂಡ ಹಾಕ್ಕೊಬೋದು. ಬಟ್ ನಾನು ಅದನ್ನು ಯಾವುದೂ ಹಾಕ್ತಿಲ್ಲ, ಇಷ್ಟನ್ನೇ ಹಾಕ್ತಾ ಇರೋದು. ಕೆಲವು ಸಲ ನಾವು ತವಾದಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಕಂಠ ಸ್ಮೆಲ್ ಬರುತ್ತೆ. ಅದರಿಂದ ನಾನು ಎರಡನ್ನೂ ಕೂಡ ಸ್ಕಿಪ್ ಮಾಡಿದ್ದೀನಿ. ನೀಟಾಗಿ ಒಂದೊಂದೇ ತೊಗೊಂಡು ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ. ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಇಷ್ಟೇ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಸಾಕು. ನೀಟಾಗಿ ಮೀನಿಗೆ ಹಿಡ್ದಿರಬೇಕು. ಒಂದು 2-3 ಅವರ್ಸ್ ಇದನ್ನು ನೆನೆದ್ರೆ ಸಾಕು. ಅದರಿಂದ ಬೇಗ ನೆನೆಯಲಿ ಅಂತ ನಾನು ಇದನ್ನು ಕೂಡ ಮಾಡಿ ಎತ್ತಿಟ್ಟೆ. ಅದಾದಮೇಲೆ ಇನ್ನು ಮುದ್ದೆಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋದು ತುಂಬ ಈಸಿ. ನನಗಂತೂ ಈಸಿ, ನಿಮಗೂ ಈಸಿ ಆಗಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀರನ್ನ ಕುದಿಯೋಕೆ ಇಡಬೇಕು. ಒಂದು ಕುದಿ ಬಂದಿದ್ದ ಕೂಡಲೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಬೇಕು. ಹಿಟ್ಟು ಹಾಕ್ಕೊಂಡಿದ್ದ ಕೂಡಲೇ ತಿರುವಾಕಬೇಕು. ಈಗ ನಾನು ತಿರುಗ್ತಾ ಇದ್ದೀನಲ್ಲ, ಅದೇ ರೀತಿ ಏನು ಮತ್ತೆ ಬೇಯಿಸೋದಾಗಲಿ ಏನು ಮಾಡೋದಾಗಲಿ ಬೇಕಾಗಿರಲ್ಲ. ನೀಟಾಗಿ ಈ ರೀತಿ ತಿರುಗಿಬಿಟ್ಟು ನೋಡಬೇಕು. ಕೈಗೆ ಅಂಟುತ್ತಿದೆ ಅಂತ ಅಂದರೆ ಸ್ವಲ್ಪ ಹಿಟ್ಟು ಬೇಯಬೇಕು ಅಂತ, ಯಾವುದೇ ರೀತಿ ಅಂಟಿಲ್ಲ ಅಂತ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ನೀವು ನೋಡಿ, ನನಗೆ ಕೈಗೆ ಅಂಟುತ್ತಿಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಈ ಮುದ್ದೆ ಬರೀ 10 ನಿಮಿಷದಲ್ಲಿ ಮಾಡಿದ್ದು. ನಿಮಗೆ ಕೈ ಸುಡುತ್ತೆ ಯಾವ ರೀತಿ ಕಟ್ಟೋದು ಅಂತ ಅಂದರೆ ಅದಕ್ಕೆ ಈ ರೀತಿ ಕೂಡ ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಈ ರೀತಿ ಚಪಾತಿ ಒತ್ತೋದು ಒಂದು ಶೀಟ್ ತೊಗೊಂಡು ನೀಟಾಗಿ ಅದನ್ನು ಮುದ್ದೆ ನಮ್ಗೆ ಯಾವ ಆಕಾರದಲ್ಲಿ ಬೇಕಾದ್ರೆ ಆಕಾರದಲ್ಲಿ ಚೆನ್ನಾಗಿ ನಾದಿಸ್ಕೊಂಡು ಪುಟ್ಟ ಉಂಡೆ ಥರ ಕಟ್ಟಿದ್ರೆ ಮುದ್ದೆ ರೆಡಿ ಆಗೋಗ್ಬಿಡುತ್ತೆ. ನೀವು ನೋಡ್ಬೋದು ಎಷ್ಟು ಈಸಿ ಅಂತ. 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು. ಮುದ್ದೆ ಮಾಡೋಕ್ಕೆ ಬೇಜಾರಾಗ್ತಾಯಿದ್ರೆ ಈ ಒಂದು ಟಿಪ್ಸ್ನ ಯೂಸ್ ಮಾಡಿ, ಬೇಗ ಆಗುತ್ತೆ, ಹಾಗೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನು ಪುಟ್ಟ ಮುದ್ದೆಯಾಗಿ ಕಟ್ಟಿದೆ. ದೊಡ್ಡ ಮುದ್ದೆ ಕಟ್ಟೋಕ್ಕೆ ಹೋಗಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಅದಕ್ಕೆ ನಾನು ಯಾವಾಗಲೂ ಯೂಶ್ವಲಿ ಪುಟ್ಟ ಮುದ್ದೆನೇ ಕಟ್ಟೋದು. 2 ಮುದ್ದೆ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊತೀನಿ, ಅದಾಗೋದೇ ಇಲ್ಲ. 4ರಿಂದ 5 ಮುದ್ದೆ ಆಗೇ ಹೋಗುತ್ತೆ. ಅದೇನು ಅಂತ ಗೊತ್ತೇ ಆಗಲ್ಲ. ಇನ್ನು ಇಲ್ಲಿ ಚಿಕನ್ ಕೂಡ ನೀಟಾಗಿ ರೋಸ್ಟ್ ಆಗಿತ್ತು. ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಎತ್ತಿಟ್ಕೊಂಡೆ. ಅದಾದಮೇಲೆ ಇಲ್ಲಿ ಸಾರು ಕೂಡ ರೆಡಿಯಾಗಿತ್ತು. ಅದು ಕೂಡ ಒಳ್ಳೆ ಘಮ ಅಂತಿತ್ತು. ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಮಾವನವ್ರಿಗೆ ಊಟ ಹಾಕ್ಕೊಟ್ಬಿಡೋಣ ಅಂತ ಅವ್ರಿಗೂ ಕೂಡ ಊಟ ಹಾಕ್ಕೊಡ್ತಿದ್ದೆ. ಅವ್ರಿಗೆ ಟೈಮ್ ಕರೆಕ್ಟಾಗಿ ಊಟ ಇದ್ಬಿಡ್ಬೇಕು, ಇಲ್ಲ ಅಂತ ಅಂದರೆ ಸ್ವಲ್ಪ ರೇಗಾಡ್ತಾರೆ. ಅದರಿಂದ ಬೇಗ ಮಾಡಿದೆ. ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ 1:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ಅಂತ. 1:30ಗೆ ಸ್ಟಾರ್ಟ್ ಮಾಡಿದ್ದು, ಹತ್ತತ್ರ 2:15ಗೆಲ್ಲ ಅಡುಗೆ ಮುಗ್ದೇ ಹೋಗಿತ್ತು. ಅದೇನೋ ಗೊತ್ತಿಲ್ಲ, ಯಾವಾಗಲೂ ಅದೊಂದು ಖುಷಿ ಆಗುತ್ತೆ, ಎಷ್ಟು ಬೇಗ ಮುಗಿಸ್ತೀನಲ್ಲ ಅಂತ. ಇನ್ನು ಅವ್ರಿಗೂ ಕೂಡ ಊಟ ಕೊಟ್ಟೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಇನ್ನು ನೈಟಿಗೆ ನಾನು ಕಬಾಬ್ ಮತ್ತು ಫಿಶ್ ತವಾ ಫ್ರೈಗೆ ನೆನೆಸಿಟ್ಟಿದ್ದೆ ನೋಡಿ, ನೈಟ್ ಮಾಡ್ಕೊಳ್ಳೋಣ ಅಂತ ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೊರಗಡೆ ಮಾಡ್ಕೊಳ್ತಾ ತಿನ್ನೋಣ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನ್ಯೂ ಇಯರ್ ಸ್ಪೆಷಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಾನು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು, ಅತ್ತೆ ನನಗೆ ಬಾಳೆ ಎಲೆಯಲ್ಲಿ ಮಾಡಿಕೊಡು, ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಅವರು ಹೋಗಿ ಬಾಳೆ ಎಲೆ ಕಿತ್ಕೊಂಡ್ಬಂದಿದ್ರು. ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಮಾಡಿಕೊಡ್ತಾಯಿದ್ದೆ. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗೂ ಇತ್ತು. ಒಂದು 4ರಿಂದ 5 ಬಾಳೆ ಎಲೆಯಲ್ಲಿ ತವಾ ಫ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ತಿಂತೀವಿ, ಆದರೆ ನಾವು ಮನೇಲೇ ಆರಾಮ್ಸಾಗಿ ಈ ರೀತಿ ಮಾಡ್ಬೋದು. ಈ ರೀತಿ ಒಂದು ಫಿಶ್ ತೊಗೊಂಡು ನಾವು ಹೊರಗಡೆ ತಿಂತೀವಿ ಅಂತ ಅಂದರೆ ತುಂಬ ದೊಡ್ಡ ರೆಸ್ಟೋರೆಂಟಲ್ಲಾದರೆ 350-400 ಆಗುತ್ತೆ.
ಮಾಮೂಲಿ ಹೋಟೆಲಲ್ಲಿ ಸಿಗುತ್ತೆ ಅಂತ ಅಂದರೆ 200 ಅಥವಾ 150 ಸಿಗುತ್ತೆ. ಬಟ್ ನಾವು ಮನೇಲೇ ಎಷ್ಟೊಂದು ಥರ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಇರೋದ್ರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದೇ ಜೀವನ. ಅದು ಹೊಸ ವರ್ಷ ಹಳೆ ವರ್ಷ ಮುಗಿದೋಯ್ತು, ಇದು ಹೊಸ ವರ್ಷ ಸ್ಟಾರ್ಟ್ ಆಯಿತು ಅಂತ ಅಂದಿದ್ದ ಕೂಡಲೇ ಯಾವುದೇ ಕಮಿಟ್ಮೆಂಟ್ಗಳು ಮುಗಿಯಲ್ಲ ಅಲ್ವಾ. ಬಟ್ ನಮ್ಮ ಮನಸ್ಥಿತಿನ ನಾವು ಯಾವ ರೀತಿ ಸ್ಥಿರತೆಯಲ್ಲಿ ಇಟ್ಕೊಂಡಿರ್ತೀವಿ ಹಾಗೆ ನಮ್ಮ ಜೀವನ ಸಾಗುತ್ತೆ ಅಷ್ಟೇ. ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದನ್ನು ಕಲಿಬೇಕು. ಆಗ ನಾವು ಖುಷಿಯಾಗಿರ್ತೀವಿ. ಬೇರೆಯವ್ರು ಬದುಕ್ತಾ ಇರೋದನ್ನು ಅಥವಾ ಬೇರೆಯವ್ರು ಚೆನ್ನಾಗಿರೋದನ್ನು ನೋಡಿ ನಾವು ಹಿಂಗಿದ್ದೀವಲ್ಲ, ಅವ್ರು ಹಂಗಿದಾರಲ್ಲ ಅನ್ನೋದನ್ನು ಯೋಚನೆನ ಬಿಟ್ಬಿಡಬೇಕು. ಆಗ ನಾವು ಕೂಡ ಚೆನ್ನಾಗೇ ಇರ್ತೀವಿ. ಒಂದಲ್ಲ ಒಂದಿನ ನಮ್ಮನ್ನು ಕೂಡ ದೇವರು ತುಂಬ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತಲುಪಿಸ್ತಾನೆ ಅನ್ನೋದೊಂದು ಪುಟ್ಟ ಒಂದು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ. ಇನ್ನು ಇದು ಕೂಡ ಬೆಂದಿತ್ತು. ತುಂಬ ಟೈಮ್ ರೋಸ್ಟ್ ಮಾಡಬೇಕು, ಆದರೆ ಬೇಯಬೇಕಲ್ಲ, ಅದರಿಂದ ಒಂದು 15 ಮಿನಿಟ್ಸೇ ಟೈಮ್ ತೊಗೊಂತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತಂದರೆ ತುಂಬ ಒಳ್ಳೆ ಘಮ ಘಮ ಅಂತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಮತ್ತು ತುಂಬ ಹೊಗೆ ಕೂಡ ಬರಲ್ಲ. ಮಾಮೂಲಿ ತವಾಗೆ ಹಾಗೆ ಹಾಕೋದ್ರಿಂದ ಜಾಸ್ತಿ ಹೊಗೆ ಬರುತ್ತಲ್ವ, ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಹೊಗೆನೂ ಬರಲ್ಲ. ತುಂಬ ಚೆನ್ನಾಗಿತ್ತು. ಇನ್ನು ತವಾ ಫ್ರೈ ಮಕ್ಕಳಿಗೆ ಅಲ್ಲಲ್ಲೇ ಹಾಕೊಟ್ಬಿಟ್ರೆ ಅವರು ಕೂಡ ತಿಂದ್ಬಿಡ್ತಾರೆ. ಮತ್ತು ತುಂಬ ಅಂದರೆ ತುಂಬ ಚಳಿ ಇತ್ತು. ನಮ್ಮ ಮನೇಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಾವನವ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ಜಾಸ್ತಿ ಚಿಕನ್ ಈ ರೀತಿ ಎಲ್ಲ ತಿನ್ನೋಕೆ ಹೋಗಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಇಲ್ಲ ಮಟನ್ ತಿಂತಾರೆ, ಇಲ್ಲಾಂದರೆ ಈ ರೀತಿ ತವಾ ಫ್ರೈ ತಿಂತಾರೆ ಅಥವಾ ಮೀನಿನ ಸಾರು ತಿಂತಾರೆ. ಅವ್ರಿಗೆ ಈ ರೀತಿ ಇಷ್ಟ ಆಗುತ್ತೆ. ಅದಕ್ಕೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿಯೇ ಮಾಡ್ತೀನಿ. ನಮ್ಮಿಷ್ಟ ಆಮೇಲೆ, ಮೊದಲು ಅವರಿಷ್ಟನೇ ನಾನು ಯಾವಾಗಲೂ ಫಸ್ಟ್ ನೋಡೋದು. ಇನ್ನು ನೀಟಾಗಿ ರೋಸ್ಟ್ ಆಗಿತ್ತು. ಅವ್ರಿಗೆ ಕೊಟ್ಬಿಡೋಣ ಅಂತ ಕೊಟ್ಟೆ. ಅವ್ರು ಎಷ್ಟೇ ಚೆನ್ನಾಗಿರಲಿ, 2 ಮೀನು ಮೇಲೆ ಅವ್ರು ಇನ್ನು ಎಕ್ಸ್ಟ್ರಾ ಯಾವುದನ್ನು ತಿನ್ನಲ್ಲ. ಅವರೊಂದು ರೂಢಿಸ್ಕೊಂಡು ಬಂದಿರೋದು. ಇನ್ನು ಕಬಾಬ್ ಕೂಡ ಹಾಕ್ಬಿಟ್ಟು ಅಲ್ಲಲ್ಲೇ ಕೊಟ್ಬಿಟ್ರೆ ಮಕ್ಕಳೂ ಕೂಡ ತಿಂತಾರೆ. ಈ ದಿನ ಈ ರೀತಿ ಹೋಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಕೂಡ ಎಂಜಾಯ್ ಮಾಡಿದೆ. ಬೆಳಗ್ಗೆನೇ ಕೆಲಸ, ಪೂಜೆ, ಅಡುಗೆ ಅಂತ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡ್ತಾ ಮಾತಾಡ್ತಾ ಇದ್ವಿ, ಹಾಡು ಕೇಳ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಒಂದು ವರ್ಷ ನನ್ನ ಒಂದು ಚಾನಲ್ ಇನ್ನೂ ಗ್ರೋ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಇರಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.